ಒಂದಿಷ್ಟು ಹಿರಿಯ ಜೀವಗಳು, ಪತ್ರಕರ್ತರು, ಸಾಮಾಜಿಕ ಕಳಕಳಿಯುಳ್ಳ ಮನಸ್ಸುಗಳು ಈಗಿನ ಚಿತ್ರಗಳನ್ನ ನೋಡಿದಾಗ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್ ಕಾಲದ ಸಿನಿಮಾಗಳು ಈಗ ಬರೋದಿಲ್ಲ ಬಿಡಿ, ಆಗಿನ ಜಮಾನವೇ ಬೇರೆ ಅಂತ ಹೇಳ್ತಾರೆ. ಚಿತ್ರ ನೋಡ್ತಾ ಇದ್ರೆ ಕತೆ ಇಷ್ಟು ಬೇಗ ಮುಗಿದು ಹೋಯ್ತಾ? ಎಂತಹ ಅದ್ಭುತವಾದ ಕತೆ, ಮನರಂಜನೆಯ ಜೊತೆಗೆ ಸಾಮಾಜಿಕ ಬದ್ಧತೆಯನ್ನ ತೋರ್ತಾ ಇದ್ವು ಅಂತ ಪ್ರತಿ ಬಾರಿ ಹೇಳ್ತಿರ್ತಾರೆ ಹಳೆಯ ಜೀವಗಳು. ಹಾಗಿದ್ರೆ ಈ ಮ್ಯಾಟ್ರನ್ನ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾ? ಕಳೆದ ವರ್ಷ ಅಂದ್ರೆ ಕಳೆದ ವಾರ ತೆರೆ ಕಂಡು ಪ್ರತಿಯೊಬ್ಬರನ್ನ ಸೆಳೆತಿರುವ ಕಾಟೇರ ಚಿತ್ರ ಹಳೆಯ ಚಿತ್ರಗಳ ಸ್ವಭಾವವನ್ನೇ ಹೊಂದಿದ್ದು ಸಾಮಾಜಿಕ ಕಳಕಳಿಯ ಮನೋಭಾವವನ್ನ ಈಗಿನ ಯುವ ಪೀಳಿಗೆಯಲ್ಲಿ ಮೂಡಿಸೋಕೆ ಬಂದಿರುವಂತಹ ಸಿನಿಮಾ ಅಂದ್ರೆ ತಪ್ಪಾಗೋದಿಲ್ಲ. ಕಾಟೇರ ರಿಲೀಸ್ಗೂ ಮೊದಲೇ ಕೆಲವರು ಅಯ್ಯೋ ಹಿಂದಿಯಲ್ಲಿ ಶಾರುಖ್ ಖಾನ್ ಡಂಕಿ ರಿಲೀಸ್ ಆಗ್ತಾ ಇದೆ, ಅಬ್ಬಬ್ಬಾ ಇಲ್ಲಿ ಬಾಹುಬಲಿ ನಟ ಪ್ರಭಾಸ್ ಮತ್ತೆ KGF ನಿರ್ದೇಶಕ ಪ್ರಶಾಂತ್ ನೀಲ್ ಮಾಡಿರುವ ಸಲಾರ್ ಸಿನಿಮಾ ಬರ್ತಾ ಇದೆ, ಇದರ ಮುಂದೆ ಕಾಟೇರ ಎಲ್ಲಿ ಗೆಲ್ಲೋಕೆ ಸಾಧ್ಯ ಮಾರಾಯ ಅಂದ್ಕೊಂಡವ್ರೆ ಹೆಚ್ಚು. ಹಾಗೆ ಕಾಟೇರನ ದೇವರೇ ಕಾಪಾಡಬೇಕು ಅಂದ್ಕೊಂಡವರು ಕೂಡ ಹೆಚ್ಚು. ಆದ್ರೆ ಕಾಟೇರದ ಇಡೀ ಟೀಮ್, ಎಸ್ಪೆಷಲಿ ಡಿ ಬಾಸ್ ಅಂತೂ ಇದಕ್ಕೆ ತದ್ವಿರೋಧವಾಗಿ ನಿಂತ್ಕೊಂಡಿದ್ರು. ನಾವ್ಯಾಕ್ರಿ ಹೆದರ್ಬೇಕು, ಕಾಟೇರ ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಸೊಗಡಿನ ಸಿನಿಮಾ ಅಂತೆಲ್ಲ ಗರ್ವದಿಂದ ಎದೆತಟ್ಟಿ ಹೇಳ್ಕೊಂಡು ಸಿನಿಮಾದ ಪ್ರಮೋಷನ್ ಅನ್ನು ಕೂಡ ತಮಗೆ ಸಿಕ್ಕ ಕಡಿಮೆ ಅವಧಿಯಲ್ಲೇ ಮಾಡಿ ಮುಗಿಸಿ ಬಿಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಕಾಟೇರ ರಿಲೀಸ್ ಆಗುತ್ತೆ. ಕಾಟೇರ ರಿಲೀಸ್ ಆಗಿ ಅದೇನೋ ಸ್ಟಾರ್ ನಟನ ಸಿನಿಮಾ ಅಲ್ವಾ ಅಂತ ಒಂದಿಷ್ಟು ಕಲೆಕ್ಷನ್ ಮಾಡುತ್ತೆ, ನಂತರ ಯಾರಿಗೂ ಕಾಣದೆ ಮರೆಯಾಗಿ ಹೋಗುತ್ತೆ ಅಂದ್ಕೊಂಡಿದ್ರೆ ಕಾಟೇರ ರಿಲೀಸ್ ಆಗಿ ಅದಕ್ಕೆ ಸಿಗುತ್ತಿರುವ ಪ್ರಶಂಸೆ ನೋಡಿದ್ರೆ ಖಂಡಿತವಾಗಿಯೂ ಇಂತಹ ಒಂದು ಸಿನಿಮಾ ಕನ್ನಡ ಸಿನಿ ಇತಿಹಾಸದಲ್ಲೇ ಬಂದಿಲ್ಲ ಅಂತ ಅದೆಷ್ಟೋ ಜನ ಸಿನಿಮಾ ವಿಮರ್ಶಕರೇ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಿನಿಮಾ ಹೇಗಿದೆ ಅಂತೆಲ್ಲ ಹೇಳೋಕ್ ಹೋಗಲ್ಲ, ಈಗ ಅಸಲೇ ವಿಚಾರಕ್ಕೆ ಬರ್ತೀನಿ. ಕಾಟೇರಾದ ಒಂದು ವಾರದ ಕಲೆಕ್ಷನ್ ಕೇಳಿದ್ರೆ ನೀವು ದಂಗಾಗೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಸಿನಿಮಾ ರಿಲೀಸ್ ಆದ ಒಂದು ವಾರ ಪೂರ್ತಿ ಕಾಟೇರ ನೋಡೋಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಾ ಇದೆ. ಮೊದಲ ದಿನಾನೇ ಕಾಟೇರ 19.79 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿತ್ತು. ಎರಡನೇ ವಾರ 17.35 ಕೋಟಿ, ಮೂರನೇ ದಿನ 20.94 ಕೋಟಿ, ನಾಲ್ಕನೇ ದಿನ 18.26 ಕೋಟಿ ರೂಪಾಯಿಗಳನ್ನ ಗಳಿಸಿದ್ರೆ ಐದನೇ ದಿನ 9.24 ಕೋಟಿ ರೂಪಾಯಿಗಳನ್ನ ಗಳಿಸುವ ಮೂಲಕ ಒಟ್ಟು 86.84 ಕೋಟಿ ರೂಪಾಯಿಗಳನ್ನ ಗಳಿಸಿದೆ. ಇನ್ನೇನು ಕೆಲವು ದಿನಗಳಲ್ಲಿ 100 ಕೋಟಿ ರೂಪಾಯಿಗಳನ್ನ ಗಳಿಸಿ ಹೊಸ ದಾಖಲೆಯನ್ನ ಬರೆಯಲಿದೆ ನಮ್ಮ ಕಾಟೇರ. ಅದೇನೇ ಇರ್ಲಿ ಸ್ನೇಹಿತರೆ, ಇತ್ತೀಚೆಗೆ ತೆರೆ ಕಾಣುವ ಅದೆಷ್ಟೋ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಥವಾ ಅದ್ಯಾವುದೇ ರೀತಿಯ ಸಿನಿಮಾಗಳು 2 ದಿನಕ್ಕೆ ರಿಲೀಸ್ ಆಗಿ ಕೋಟಿ ಹಣವನ್ನ ಬಾಚಿಕೊಂಡು ಮೂರನೇ ದಿನಕ್ಕೆ ಯಾರಿಗೂ ಕೂಡ ಕಾಣದಂತೆ ಮಂಗಮಯ ಆಗಿಬಿಡ್ತವೆ. ಆದ್ರೆ ನಮ್ಮ ಡಿ ಬಾಸ್ ಅಭಿನಯಿಸಿರುವ ಕಾಟೇರ ಸಿನಿಮಾ ಅದೆಷ್ಟೇ ಹಣ ಗಳಿಸಲಿ ಬಿಡಲಿ, ಅದು ಸಮಾಜಕ್ಕೆ ನೀಡಿರುವ ಒಂದೊಳ್ಳೆಯ ಸಂದೇಶದಿಂದಲೇ ಸಿನಿಮಾ ಗೆದ್ದಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈ ಮಾತಿಗೆ ನೀವೇನಂತೀರ ಸ್ನೇಹಿತರೆ? ಕನ್ನಡದ ಕಾಟೇರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಬೆಂಕಿ ಸಿನಿಮಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.